ಇಷ್ಟಪಟ್ಟು ಒಂದೊಂದು ಕಾಲದಲ್ಲಿ ಹುಡುಗಿಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿದೆ, ಕೊನೆಗೆ ನಾನು ಬಿಟ್ಬಿಟ್ಟು ಓಡೋಗ್ಬಿಟ್ಲು. ಆ ಬೇಜಾರು ಅಷ್ಟೇ ಸರ್. ಕನ್ನಡ ಇಂಡಸ್ಟ್ರಿ ನಿಲ್ಬೇಕು ಅಂದ್ರೆ ಇಂಥ ಸಿನಿಮಾಗಳಿಗೆ ಬೆಂಬಲ ಕೊಡಬೇಕು ಎಲ್ಲ ಕನ್ನಡಿಗರು. ಇಂಥ ಸಿನಿಮಾ ಬೇಕು ಸರ್ ಇಂಡಸ್ಟ್ರಿಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸಿನಿಮಾ. ನಾನು ಯಾವುದೋ ಮಾತು ಹೊಗಳ್ತಾ ಇಲ್ಲ ಸರ್. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಕುತ್ಕೊಂಡು ನೋಡ್ಕೊಂಡು ಹೊಗಳ್ತಾ ಇದ್ದೀನಿ ಸಿನಿಮಾ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸಿನಿಮಾ ಚೆನ್ನಾಗಿದೆಯಾ ಸರ್? ನಿಜವಾಗ್ಲೂ ಚೆನ್ನಾಗಿದೆ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿದೆ. ನನಗಂತೂ ಈ ಸ್ಟೋರಿ ಸಿನಿಮಾ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮೊದಲನೇದಾಗಿ ಯಾರು ನೋಡ್ಬೇಕು ಅಂದ್ರೆ ಈ ಫ್ರಾಡ್ ಮಾಡೋರು, ಈ ಮೋಸ ಮಾಡೋರು, ಜೀವನದಲ್ಲಿ ತಿಳ್ಕೋಬೇಕಾದವರು ಎಲ್ಲ ಸತ್ಯನ ಈ ಸಿನಿಮಾ ನೋಡ್ಬೇಕು ಸರ್. ಜಗಪ್ಪಂದು ಕಾಮಿಡಿ ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು ಸರ್. ಇದ್ರಲ್ಲಿ ಏನೋ ವೆರೈಟಿಯಾಗಿ ಮಾಡೋರು ಜಗಪ್ಪ, ಒಂಥರ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ ಮಾಡೋರೆ. ಅಷ್ಟೇ ಕೋಪ ಬರುತ್ತೆ ಜಗಪ್ಪನ ಮೇಲೆ. ಒಬ್ಬ ನಿಜವಾದ ಪ್ರೇಮಿಗೆ ಒಂಥರ ಚಿತ್ರ ಹಿಂಸೆ ಕೊಟ್ಬಿಡ್ತೇನೆ ಜಗಪ್ಪ. ಅದೊಂಥರ ನೋವು ಇದೆ. ನಿಜವಾಗ್ಲೂ ಈ ಶುಕ್ರವಾರ ಗಾಂಧಿನಗರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಹೇಳೋ ಮೇಲೆ ಮಿಸ್ ಮಾಡದೆ ಕನ್ನಡಿಗರೇ ಈ ಸಿನಿಮಾ ಹಿಡಿಬೇಕು, ಈ ಸಿನಿಮಾ ಬೆಳೆಸಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಮಳೆ ಬರುತ್ತೆ, ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹಬ್ಬ ಇರುವಂತ ಬರುತ್ತೆ ಸರ್. 100% ಬರುತ್ತೆ. ತರುಣ್ ಸರ್ ಬ್ಲಾಕ್ ಬಸ್ಟರ್ ಕೊಟ್ಟಿದ್ರು, ಇದು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತಾ ಅನ್ನೋದು ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು. ಸರ್ 100% ಆಗುತ್ತೆ ಸರ್. ಯಾಕೆಂದ್ರೆ ಕಥೆಯಲ್ಲಿ ದಮ್ಮಿದೆ, ಸ್ಟೋರಿ ಸೃಷ್ಟಿ ಇದೆ. ಎಲ್ಲದ್ರಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ನಿಜವಾದ ಘಟನೆಗಳೆಲ್ಲ ಆಗಿದ್ದು ಈ ಫಿಲಮ್ ಅಲ್ಲಿ ಫೀಲ್ ಆಗುತ್ತೆ. ಲವ್ ಮಾಡಿ ಪ್ರತಿ ಹುಡುಗಿರು ಏನ್ ಅನ್ಕೊಂಡಿರ್ತಾರೋ ಮದ್ವೆ ಆಗ್ಬೇಕು, ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ. ಅದ್ಯಾವ್ದು ಈ ಜೀವನದಲ್ಲಿ 10 ವರ್ಷದ ಹಿಂದೆ ಇತ್ತಂತೆ. ಲವ್ಗೋಸ್ಕರ ಜೀವ ಕೊಡ್ತಿದ್ರು, ಜೀವನ ತ್ಯಾಗ ಮಾಡ್ತಿದ್ರು. ಈಗಾಗಲ್ಲ. ಹುಡುಗಿ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅಂತವ್ರು ಎಕ್ಸ್ಲೆಸ್ ಸಿನಿಮಾ ನೋಡ್ಬೇಕು ಸರ್ ಇದನ್ನ. ಈ ನಾಯಿ ಪ್ರೀತಿ ಮಧ್ಯದಲ್ಲಿ ಈ ತರ ಪ್ಯೂರ್ ಲವ್ ಏನ್ ಹೇಳ್ತೀರಾ? ಪ್ಯೂರ್ ಲವ್ ಸರ್ ಅದನ್ನೇ ಹೇಳ್ತಿದ್ದೀನಿ. ಹೀರೋಯಿನ್ ಹೀರೋ ಅದ್ಭುತವಾಗಿ ಸಿನಿಮಾ ಕೊಟ್ಟರು. ನಾಯಿಗಳು ಯಾವನು ಲವ್ ಪ್ರೀತಿ ಪ್ರೇಮ ಅಂತೇಳಿ ಯಾವ್ದಾವ್ದೋ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂತಿದ್ದಾರೆ. ಪ್ರೀತಿ ಅಂದ್ರೆ ಸಾಯೋವರೆಗೂ ಜೊತೆಗಿರೋದು, ಬದುಕೋದು, ಅದನ್ನ ಪ್ರೀತಿ. ಬೇರೆ ಪ್ರೀತಿ ಅನ್ನಲ್ಲ ಸ್ವಾಮಿ. ಆ ಪ್ರೀತಿನ ಹೇಳೋ ಮೇಲೆ ಫಿಲಮ್ ಕೆಟ್ಕೊಟ್ಟಿದೆ. ಎಲ್ಲ ಬಂದು ಸಿನಿಮಾ ಆಕ್ಚುಲಿ ನಾನು ಹೇಳೋದು, ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಈ ಸಿನಿಮಾ ನೋಡ್ಬೇಕು. ಹೇಳೋ ಮೇಲೆ ಸಿನಿಮಾ ಏಕಲವೇನೆ ಒಂಥರ ಜಾನರ್ ಇದ್ರೆ ಈ ರಾಣನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಚೆನ್ನಾಗಿದೆ ಸರ್. ಹೀರೋ ಎಷ್ಟು ಮೃದಾಗಿರ್ತಾನೋ ಅಷ್ಟು ಇದು ಮಾಡ್ತಾನೆ. ಎಷ್ಟೇ ಟಾರ್ಚರ್ ಕೊಟ್ರು ತನ್ನವರನ್ನ ಬದುಕಿಸ್ತಾನೆ. ಯಾಕೆ ಬದುಕಿಸೋದು? ತಾನು ಪಟ್ಟಿರೋ ಹುಡುಗ, ತಾನು ಪಟ್ಟಿರೋ ಹುಡುಗಿ, ಇಷ್ಟಪಟ್ಟಿರೋ ಹುಡುಗಿ ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಫೇಸ್ ಮಾಡ್ಕೊಂಡು ಬಂದು ಕೊನೆಗೆ ಕೈ ಕತ್ತರಿಸ್ಬಿಡ್ತಾರೆ ಸರ್. ನೋಡ್ರಿ ಒಂಥರ ಫೀಲ್ ಆಗುತ್ತೆ. ಸ್ಟೋರಿ ಹೇಳ್ಬೇಡಿ ಕಟ್ ಮಾಡ್ತೀನಿ ನಾನು. ಈಗ ನಿಮ್ಗೆ ನಾನು ನೀವೊಬ್ಬ ಆಡಿಯನ್ಸ್ ಆಗಿ, ಕನ್ನಡ ಆಡಿಯನ್ಸ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ, ಓವರ್ ಆಲ್ ಈ ಸಿನಿಮಾದಲ್ಲಿ ನಿಮ್ಗೆ ಎಲ್ಲಾದ್ರೂ ಬೋರ್ ಹೊಡಿತಾ? ಒಂದು ಚೂರು ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಚೂರು ಕೂಡ ಎಲ್ಲೂ ಬೋರ್ ಹೊಡೆದಿಲ್ಲ ಸರ್. ಅಷ್ಟು ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ ಸರ್. ಇದ್ರೆ ಸತ್ತೋಗ್ಲು ಹೇಳ್ಬಿಡ್ತೀನಿ ಸರ್. ಯಾಕಂದ್ರೆ ಟಿಕೆಟ್ ಕೊಟ್ಟು ಬಂದು ಸಿನಿಮಾ ನೋಡ್ತೀನಿ ನಾನು. ಏನಿದೆ ಅದನ್ನೇ ಹೇಳ್ತೀನಿ ನಾನು. ಯಾವ್ದು ಸುಳ್ಳು ಎಲ್ಲ ಹೇಳಕ್ ಹೋಗಲ್ಲ. ಸಿನಿಮಾ ಎಲ್ಲೂ ಬೋರು ಕೊಟ್ಟಿಲ್ಲ. ನಿಜವಾಗ್ ಸಿನಿಮಾ ಚೆನ್ನಾಗಿದೆ. ನಾನು ಫೇಕ್ ಇದ್ರೆ ಸತ್ತೋಗ್ಲು ಹೋಗಲ್ಲ. ನಾನು ಇರೋದು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಸಪೋರ್ಟ್ ಮಾಡೋರು ಕನ್ನಡ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಬರ್ತಿದ್ರೆ ಯಾಕೆ ಸರ್? ನಾನು ಇಷ್ಟಪಟ್ಟು